ಮಕರ ರಾಶಿಯವರೇ, ನೀವು ಶಾಂತ, ಗಂಭೀರ, ಒಳಗೆ ಬೆಂಕಿಯಂತಿರೋರು. ನೀವು ಹೆಚ್ಚು ಮಾತಾಡಲ್ಲ, ಆದರೆ ನಿಮ್ಮ ಕಾಯಕವೇ ಮಾತಾಡ್ತದೆ. ಫೆಬ್ರವರಿ 12, 13, 14, 15, 16 ಈ 5 ದಿನಗಳು ನಿಮ್ಮ ಜೀವನದ ಮೌನ ಹೋರಾಟಕ್ಕೆ ಫಲ ಕೊಡಲಿದೆ. ಒಂದು ತೀರ್ಮಾನ, ಒಂದು ಅವಕಾಶ, ಒಂದು ಅಪೇಕ್ಷಿತ ಘಟನೆ ನಿಮ್ಮ ಮುಂದಿನ ಒಂದು ವರ್ಷದ ದಿಕ್ಕು ಬದಲಿಸಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಹೇಳುವ ಒಂದು ಗುಪ್ತ ಪರಿಹಾರ ನಿಮ್ಮ ಅದೃಷ್ಟ ಸ್ಥಿರಗೊಳಿಸುತ್ತದೆ. ನಿಮ್ಮ ಮೌನ ಹೋರಾಟ. ಮಕರ ರಾಶಿಯವರು, ನೀವು ಎಲ್ಲರಿಗೂ ಸಹಾಯ ಮಾಡಿದ್ದೀರಿ, ಆದರೆ ನಿಮ್ಮ ನೋವನ್ನು ಯಾರೂ ಕೇಳಿಲ್ಲ. ನೀವು ನಿಧಾನವಾಗಿ ಏರಿದವರು. ನಿಮ್ಮ ಯಶಸ್ಸು ಸುಲಭವಾಗಿ ಬಂದದ್ದಲ್ಲ. ಈ 5 ದಿನಗಳು ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ. ಗ್ರಹಗಳ ಬಲವಾದ ಸ್ಥಿತಿ. ಶನಿದೇವ ನಿಮ್ಮ ರಾಶಿಯ ಅಧಿಪತಿ ಈಗ ಕರ್ಮಫಲ ಕೊಡಲು ಸಿದ್ಧ. ಬುಧನ ಚಲನೆ ಹಣದ ವಿಷಯದಲ್ಲಿ ಚಲನೆ ತರ್ತದೆ. ಚಂದ್ರನ ಪ್ರಭಾವ ಭಾವನೆಗಳಿಗೆ ಸ್ಪಷ್ಟತೆ ನೀಡುತ್ತದೆ. ಇದು ಸಾಮಾನ್ಯ ವಾರ ಅಲ್ಲ, ಇದು ಕರ್ಮ ತೀರ್ಪಿನ ವಾರ. ಒಳಗಿನ ಗೊಂದಲ. ಈ ದಿನ ಸಣ್ಣ ಮಾನಸಿಕ ಒತ್ತಡ. ಒಂದು ನಿರ್ಧಾರ ಮುಂದೂಡಲ್ಪಡಬಹುದು. ತಕ್ಷಣ ನಿರ್ಧಾರ ತೆಗೆದುಕೊಳ್ಬೇಡಿ. ಜಗಳ ತಪ್ಪಿಸಿ. ಮೌನವಾಗಿ ಗಮನಿಸಿ. ಅವಕಾಶದ ಕಿರಣ. ಒಂದು ಅಪ್ರತೀಕ್ಷಿತ ಕರೆ, ಒಂದು ಹೊಸ ಪ್ರಸ್ತಾವನೆ, ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಇದು ಸಣ್ಣದಾಗಿ ಕಾಣಬಹುದು, ಆದರೆ ದೊಡ್ಡ ಬದಲಾವಣೆಯ ಆರಂಭವಾಗುತ್ತೆ. ಫೆಬ್ರವರಿ 14 ಸಂಬಂಧಗಳ ಪರೀಕ್ಷೆ. ಈ ದಿನ ಭಾವನೆಗಳು ಗಾಢವಾಗಿರುತ್ತೆ. ಪ್ರೀತಿ ಜೀವನದಲ್ಲಿ ಸ್ಪಷ್ಟತೆ. ಮದುವೆ ಮಾತು ಶುರುವಾಗುತ್ತೆ. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿವಾರಣೆಯಾಗುತ್ತೆ, ಆದರೆ ಕಠಿಣ ಪದ ಬಳಸಬೇಡಿ. ಮಹಾ ನಿರ್ಧಾರ. ಈ ದಿನ ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ 6 ತಿಂಗಳ ದಿಕ್ಕು ರೂಪಿಸುತ್ತದೆ. ಭಯ ಬೇಡ. ನಿಮ್ಮ ಅನುಭವವೇ ನಿಮ್ಮ ಬಲ. ದೈವಿಕ ರಕ್ಷಣೆ. ಒಂದು ಸಣ್ಣ ಸಮಸ್ಯೆ ಬರಬಹುದು, ಆದರೆ ಅದು ನಿಮಗೆ ಹಾನಿ ಮಾಡೋದಿಲ್ಲ. ಶನಿದೇವನ ಕೃಪೆ ನಿಮ್ಮ ಜೊತೆ ಇದೆ. ಹಣ ಮತ್ತು ಉದ್ಯೋಗ. ಕೆಲಸದಲ್ಲಿ ಹೊಸ ಜವಾಬ್ದಾರಿ, ಮೇಲಾಧಿಕಾರಿಗಳ ಗಮನ. ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದೆ, ಆದರೆ ದೊಡ್ಡ ಹೂಡಿಕೆ ಮುಂದೂಡಿ. ಕುಟುಂಬದಲ್ಲಿ ಸಣ್ಣ ಗೊಂದಲ ಇರುತ್ತೆ, ಆದರೆ ನೀವು ಸಮಾಧಾನ ತರ್ತೀರಾ. ಹಿರಿಯರ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ. ಆರೋಗ್ಯ. ಸಣ್ಣ ದಣಿವು ಇರುತ್ತೆ. ಹೆಚ್ಚು ಕೆಲಸದಿಂದ ಒತ್ತಡವಾಗಬಹುದು. ಧ್ಯಾನ ಮಾಡಿ, ನಿದ್ರೆ ಸರಿಪಡಿಸ್ಕೊಳ್ಳಿ. ಮಹಿಳೆಯರಿಗೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗ್ತದೆ. ನಿಮ್ಮ ಮಾತಿಗೆ ಬೆಲೆ ಬರ್ತದೆ. ಪುರುಷರಿಗೆ ಹೊಸ ಜವಾಬ್ದಾರಿ, ನಾಯಕತ್ವ ತೋರಿಸುವ ಸಮಯ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ ಹೆಚ್ಚಾಗಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಗುಪ್ತ ಶತ್ರುಗಳು ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ, ಆದರೆ ಅವರು ದುರ್ಬಲರು. ನಿಮ್ಮ ಮೌನವೇ ಅವರನ್ನು ಸೋಲಿಸುತ್ತೆ ಅಂತ ಹೇಳಬಹುದು. ಪರಿಹಾರ: ಓಂ ಶನೇಶ್ಚರಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಶನಿವಾರ ಎಣ್ಣೆ ದಾನ ಮಾಡಿ. ಕಪ್ಪು ಬಟ್ಟೆ ಧರಿಸಿದ್ರೆ ಅಧಿಕ ಲಾಭವಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಅದೃಷ್ಟ ಸೂಚನೆ: ಶುಭ ಸಂಖ್ಯೆ 8, ಶುಭ ಬಣ್ಣ ಕಪ್ಪು ಮತ್ತು ನೀಲಿ, ಶುಭ ದಿನ ಫೆಬ್ರವರಿ 15. ಮುಂದಿನ ತಿಂಗಳ ಸೂಚನೆ: ಈ 5 ದಿನಗಳು ನಿಮ್ಮ ಜೀವನದ ತಿರುವು. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಏರ್ತಿದ್ದೀರಿ. ಮಕರ ರಾಶಿಯವರೇ, ನೀವು ತಡವಾಗಿ ಗೆಲ್ತೀರಿ, ಆದರೆ ಶಾಶ್ವತವಾಗಿ ಗೆಲ್ತೀರಿ. ಈ ವಿಡಿಯೋ ನೋಡಿದವರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಈಗಲೇ ಶುರುವಾಗ್ತಿದೆ. ಕಮೆಂಟ್ನಲ್ಲಿ ಮಕರ ಶಕ್ತಿ ಅಂತ ಬರೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.